ನಿಮ್ಮಿಂದನೇ ನಾವು, ನಿಮಗೋಸ್ಕರನೇ ನಾವು. ಬಾಬಾ ಏನು ಡ್ರೈವಿಂಗ್ ಹೇಳ್ಬಿಟ್ಟೆ ಗುರು ನೀನು. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಆಫೀಸ್ಗೆ ಹೋಗ್ತಾ ಸ್ವಲ್ಪ ನನ್ನ ಒಂದು ಯೂಟ್ಯೂಬ್ ಡ್ರೀಮ್, ಏನಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಸೊ ಏನಕ್ಕೋಸ್ಕರ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ. ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಫಸ್ಟು. ಏಕೆ ಅಂತಂದರೆ, ಸೊ ಅದಕ್ಕೆ ಅದೇ ಮೇನ್ ಟಾಪಿಕ್ ಇವತ್ತು. ಸೊ ನನಗೆ ಮೋಟೋ ಬ್ಲಾಗ್ ಅನ್ನೋದು ಒಂದು ಐ ಥಿಂಕ್ ಒಂದು 10-15 ವರ್ಷದ ಹಿಂದಿನ ಕನಸು. ಇವಾಗಲ್ಲ, ಒಂದು 10 ವರ್ಷದ ಹಿಂದಿನ ಕನಸು. 10-12 ವರ್ಷ ಅಂದ್ಕೊಳ್ಳಿ, ಒಂದು 12-13 ವರ್ಷ ಆಗೈತೆ ಅಂದ್ಕೊಳ್ಳಿ, ಒಟ್ಟಾಗಿ 10 ವರ್ಷದ ಮೇಲಾಗೈತೆ. ಸೊ ಅವಾಗಲಿಂದ ನನಗೊಂಥರ ಆಸೆ ಗುರು, ಮೋಟೋ ಬ್ಲಾಗ್ ಮಾಡಬೇಕು ಅಂತ. ಅವಾಗೆಲ್ಲ ನನಗೂ ಅಷ್ಟೊಂದು ಸ್ಟಾರ್ಟಿಂಗ್ ಇರ್ತಾ ಇರಲಿಲ್ಲ. ಈಗಪ್ಪ ಅದು ಯಾವಾಗ ಅಂತ ಮುಂಚೆ ಎಲ್ಲ ಅಷ್ಟೊಂದು ಐಡಿಯಾ ಇರ್ತಾ ಇರಲಿಲ್ಲ. ಯಾವಾಗ ಈ ಜಿಯೋದವರು ಇಂಟರ್ನೆಟ್ ಫ್ರೀ ಕೊಟ್ಟರು ನೋಡಿ, ಆವಾಗ ಈ ಜಾಸ್ತಿ ಬ್ರೌಸಿಂಗ್ಗಳು, ಸರ್ಚಿಂಗ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ. ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದೇನು ಗೊತ್ತಾ, ಬೈಕ್ಸ್ ಬಗ್ಗೆ, ಬೈಕ್ ರಿಲೇಟೆಡ್ ಬಗ್ಗೆ, ಮೋಟೋ ಬ್ಲಾಗ್ ಬಗ್ಗೆ. ಸೊ ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಕಮ್ಮಿ ಜನ ಇದ್ದಿದ್ದು, ಏನು ಮೋಟೋ ಬ್ಲಾಗರ್ಸ್ಗಳಾಗಿರ್ಬೋದು ಅಥವಾ ಮೋಟೋ ಬ್ಲಾಗ್ ಕಮ್ಯುನಿಟಿ ಅಂತ ಏನಿತ್ತು, ಅವಾಗ ತುಂಬ ಕಮ್ಮಿ ಇತ್ತು ಜನ ಇಂಡಿಯಾದಲ್ಲಿ. ಸೊ ಅವಾಗ ನನಗೊಂಥರ ಕ್ರೇಜ್ ಆಗೋಗ್ಬಿಟ್ಟಿದ್ದು ಗುರು, ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಏನಿದು, ಯಾವ ಥರ ಇದು, ಹೆಂಗಿದು, ಏನಕ್ಕೆ ಮೋಟೋ ಬ್ಲಾಗ್ ಮಾಡ್ತಾರೆ, ಏನಕ್ಕೆ ಇದೆಲ್ಲ ಹೆಂಗಿದೆ, ಅದಕ್ಕೆ ಕ್ಯಾಮ್ರಾ ಯಾವ ಥರ ಇರುತ್ತೆ, ಗಾಡಿ ಯಾವ ಥರ ತೊಗೊಬೇಕು, ಹೆಂಗೆ ಮಾಡಬೇಕು, ಏನು ಎತ್ತ ಅಪ್ಪ ಕುತ್ಕೊಂಡು ನೋಡಿದ್ದೆ. ಅದೆಷ್ಟು GB ನೆಟ್ ಡೇಟಾನ ವೇಸ್ಟ್ ಮಾಡಿಬಿಟ್ಟಿದ್ನೋ ಗೊತ್ತಿಲ್ಲ ಅವಾಗ. ಸೊ ಅವಾಗ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ ತಗೊಳ್ಳೋದಕ್ಕೆ. ಯಾಕೆಂದರೆ ಅವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಹರಿದು ಊರ್ಬಾಗ್ಲ ಹೋಗಿತ್ತು. ಸೊ ಅವಾಗ ನಾನು ತಗೊಳ್ಳೋದಕ್ಕೂ ಆಗಲಿಲ್ಲ, ಮಾಡೋದಕ್ಕೂ ಆಗಲಿಲ್ಲ. ಸೊ ಒತ್ತಡಗಳು, ಜೀವನದಲ್ಲಿ ಪ್ರೆಷರ್ಗಳು, ಸೊ ಇವೆಲ್ಲ ಬಂದಾಗ ಏನಾಯಿತು, ಒಬ್ಬ ಹುಡುಗನ ಜೀವನದ ಎಲ್ಲ ಕನಸುಗಳು, ಆ ಒಂದು ಸಿಚುವೇಶನ್ಗಳು ಅದೆಲ್ಲ ಸೇರಿಕೊಂಡು 6 ಅಡಿ 3 ಅಡಿ ಗುಂಡಿ ತೋಡಿ ಮುಚ್ಚಿ ಬಿಸಾಕ್ಬಿಡುತ್ತೆ ಗುರು. ಸೊ ಏನೂ ಮಾಡೋಕ್ಕಲ್ಲ. ಕೆಲವ್ರು ಹೇಳ್ತಾರೆ ಗಂಡ್ಮಕ್ಳು ಜೀವನ ತುಂಬ ಸುಲಭ, ಗಂಡ್ಮಕ್ಳದ್ದೇನಪ್ಪ ಬಿಡು ಆರಾಮು ಅಂತ. ನಿಮ್ಗೆ ಅನ್ಸುತ್ತೆ ಅಷ್ಟೇ. ಆದರೆ ಒಬ್ಬ ವ್ಯಕ್ತಿಯ ಒಬ್ಬ ಗಂಡು ಹುಡುಗನ ಜೀವನ ನೀವು ಅಂದ್ಕೊಂಡಾಗಿಲ್ಲ ಗುರು. ನಿಜ ಹೇಳ್ತೀನಿ ಅಂದರೆ, ನೀವು ಅಂದ್ಕೊಂಡಾಗಿಲ್ಲ. ನೀವು ಅಂದ್ಕೊಂಡಿರೋದು ಎಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ನಾವು ಮಜಾನೂ ಮಾಡ್ತೀವಿ, ಇಲ್ಲ ಅಂತಲ್ಲ. ನಮ್ಮದು ಹುಟ್ಟು ಗುಣ ಅದು. ಕೆಳಗಡೆ ನಾವು ಬೆಂಕಿ ಮೇಲೆ ಕೂತ್ಕೊಂಡು ಕೆಳಗಡೆ ಬರ್ನ್ ಆಗ್ತಿದ್ರು ನಾವು ಒಂಥರ ಮಜವಾಗೇ ಇರ್ತೀವಿ, ಚೆನ್ನಾಗೇ ಇರ್ತೀವಿ. ನೋಡೋರಿಗೆಲ್ಲ ಏನನ್ಸುತ್ತೆ, ಬಿಡುಗರು ಆರಾಮಾಗವನೇ, ಅವ್ನಿಗೇನು ಟೆನ್ಷನು ಅಂತ. ಬಟ್ ಒಳಗಡೆ ಹೆಂಗೆ ಕುದೀತಾ ಇರ್ತದೆ ಅಂತ ನಮಗೆ ಗೊತ್ತು. ಆದರೆ ಏನು ಮಾಡೋಕ್ಕಾಗಲ್ಲ ಗುರು. ನಾವು ಕೆಲವೊಂದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಇಲ್ಲ. ಸೊ ಫೈನಲಿ ಒಂದು ಮೋಟೋ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಒಂದು 733 ಜನ ಸಬ್ಸ್ಕ್ರೈಬರ್ಗಳು ಸಹ ಆಗಿದ್ದೀರಾ. ಸೊ ನಿಮಗೆಲ್ಲರಿಗೂ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸನ್ ಏನಪ್ಪ ಇವತ್ತಿನ ವಿಚಾರ ಅಂತಂದರೆ, ನಾನು ಮೋಟೋ ಬ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನ್ನ ಒಂದು ಮನಸ್ಸಿನ ಭಾವನೆಗಳನ್ನ ನಾನು ಯಾವುದೇ ಒಂದು ಒತ್ತಡ ಇಲ್ಲದೆ, ಯಾವುದೋ ಒಂದು ಪ್ರೆಷರ್ ಇಲ್ಲದೆ, ಯಾರಿಗೂ ಹೆದರ್ಕೊಳ್ದೆ, ಯಾರಿಗೂ ಏನು ತಲೆ ಕೆಡಿಸ್ಕೊಳ್ದೆ, ನನ್ನ ಒಂದು ಮನಸ್ಸಿನ ಭಾವನೆಗಳನ್ನ, ನನ್ನ ಒಂದು ಜೀವನದಲ್ಲಾಗಿರುವಂಥ ಕೆಲವೊಂದು ಅನುಭವಗಳನ್ನ, ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಇಂಟೆನ್ಷನಿಂದ ನಾನು ಸ್ಟಾರ್ಟ್ ಮಾಡಿದ್ದು ಮೋಟೋ ಬ್ಲಾಗ್ನ. ಸೊ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿದೆ. ಬಟ್ ಆಮೇಲೆ ಏನಾಯಿತು, ಮತ್ತೆ ಸೇಮ್ ಸಿಚುವೇಶನ್ನು, ಪರಿಸ್ಥಿತಿ ಹರಿದು ಊರ್ಬಾಗ್ಲಾಗಿ ಹಾಳಾಗೋಯ್ತು. ಸೊ ಅದಕ್ಕೆ ಏನು ಮಾಡಿದ್ದೆ, ಸೆಂಟ್ರ್ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 8 ಮಂತ್ಸ್ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಯಾಕೆ ಅಂತಂದರೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಜೀವನದಲ್ಲಿ ಅಥವಾ ಅದನ್ನು ಅನುಭವಿಸ್ತಿರೋವಾಗ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಹೊಸ ಹುಮ್ಮಸ್ಸಿನ ಜೊತೆಗೆ, ಹೊಸ ಇದ್ರ ಜೊತೆಗೆ. ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ವಿಷಯಗಳನ್ನ ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಒಂದು ಜೀವನದಲ್ಲಾಗಿರುವಂಥ ಕೆಲವೊಂದು ಅನುಭವಗಳಾಗಿರ್ಬೋದು, ಅದರಿಂದ 4 ಜನಕ್ಕೆ ಉಪಯೋಗ ಅಂತೂ ಖಂಡಿತ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಏಕೆ ಅಂತಂದರೆ, ನಾವು ಜೀವನದಲ್ಲಿ ಕೆಲವೊಂದು ಕಲ್ತಿರುವಂಥ ಕೆಲವೊಂದು ಒಳ್ಳೊಳ್ಳೆ ಪಾಠಗಳಾಗಿರ್ಬೋದು, ಅನುಭವಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಇದು ಕೆಲವೊಬ್ಬರಿಗೆ ಪಾಠಗಳಾಗೋದಂತೂ 100% ನಿಜ. ಸೊ ನನ್ನ ಒಂದು ಜೀವನದ ಬಗ್ಗೆ ನಾನು ನಿಮಗೆ ಯಾವ ಥರ ಒಂದು ದಿವಸ ಪರ್ಸ್ನಲ್ಲಾಗಿ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಸೊ ಜಸ್ಟಿಗೆ ನನ್ನ ಒಂದು ಸಿಂಪಲ್ ಇಂಟ್ರಡಕ್ಷನ್ ಇದು. ಸೊ ನಾನು ಮೋಟೋ ಬ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೂ ಸಹ ಹೇಳಿದ್ದೀನಿ. ಸೊ ನನ್ನ ಜೀವನದ ಕನಸುಗಳೇನು ಅಂತ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಯಾಕಂದರೆ ಕನಸುಗಳು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದವರು ಆವಾಗಲೇ ಮಾತಾಡೋಕ್ಕೆ ಆಗಲಿಲ್ಲ. ಸೊ ನನ್ನ ಒಂದು ಕನಸಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಜೀವನದಲ್ಲಿ ಏನಪ್ಪ ಅಂತಂದರೆ, ನಂದು ಒಂದು ಕನಸಿದೆ. ಸೊ ಕನಸೇನಪ್ಪ ಅಂತಂದರೆ, ಇಡೀ ಇಂಡಿಯಾದಲ್ಲಿರೋ ಅಷ್ಟು ಜಾಗಗಳನ್ನ ನೋಡಬೇಕು ಅಂತ ಆಸೆ ಗುರು ನನಗೆ, ಸಿಕ್ಕಾಪಟ್ಟೆ ಆಸೆ ಚಿಕ್ಕ ವಯಸ್ಸಿಂದ. ಯಾಕೆ ಅಂತಂದರೆ, ಚಿಕ್ಕ ವಯಸ್ಸಿಂದ ನಾನು ಒಂದು ಜೀವನದಲ್ಲಿ ಬೆಳೆದಿದ್ದ ರೀತಿ ಹೇಗೈತೆ ಅಂತಂದರೆ,
ಟು ಬಿ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನನ್ನ ಜೀವನದ ಕಂಪ್ಲೀಟ್ ಒಂದು ಏನು ಜರ್ನಿ ಏನಿತ್ತು, ಸೊ ಇದೊಂದು ನಾನು ಸಿಂಗಲ್ಲಾಗೆ ಕಳೆದಿದ್ದೀನಿ ಗುರು. ಸಿಂಗಲ್ಲಾಗಿ ಅಂತಂದರೆ ಈ ಕಪಲ್ಸು ಮಿಂಗಲ್ಸು ಆ ಥರದ ಬಗ್ಗೆ ಹೇಳ್ತಾ ಇಲ್ಲ ನಾನು. ನನ್ನ ಒಂದು ಚಿಕ್ಕ ಒಂದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜೀವನ ಕಂಪ್ಲೀಟಾಗಿ ಸಿಂಗಲ್. ಬಿಕಾಸ್ ಏನಪ್ಪ ಅಂತಂದರೆ ನನಗೆ ಒಂದು ಅಪ್ಪ ಅಮ್ಮ ಆಗಿರ್ಬೋದು, ಇವ್ರು ಯಾರೂ ಇಲ್ಲ. ಸೊ ಹಂಗಾಗಿ ಅಪ್ಪ ಅಮ್ಮ ಇಲ್ದಿರೋ ಕಾರಣದಿಂದ ಏನಾಯಿತು, ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಒಂದು ಏನೋ ಲೋನ್ಲಿನೆಸ್ ನನ್ನ ಜೀವನದಲ್ಲಿ ತುಂಬ ಕಾಡ್ತಾಯಿತ್ತು. ಯಾಕೆಂದರೆ ನನ್ನ ಆಲ್ಮೋಸ್ಟ್ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಈ ಒಂದು ಆಲ್ಮೋಸ್ಟ್ 2020ವರೆಗೂ ನನ್ನ ಕಂಪ್ಲೀಟ್ ನನ್ನ ಲೈಫು ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಈ ಜಗತ್ತಲ್ಲಿ ನಾನೊಬ್ಬನೇ, ನನ್ನ ವಿಚಾರಗಳಿಗೆ ನಾನೊಬ್ಬನೇ, ನನ್ನ ಡೆಸಿಷನ್ಗಳಿಗೆ ನಾನೇ, ಪ್ರತಿಯೊಂದಕ್ಕೂ ಎವ್ರಿಥಿಂಗ್ ಡಿಪೆಂಡಿಂಗ್ ಆನ್ ಮೀ ಓನ್ಲಿ. ಬಿಕಾಸ್ ನನಗೆ ಯಾರೇ ಆಗಲಿ ಜೀವನದ ಬಗ್ಗೆ ಒಂದು ಒಳ್ಳೆ ಗೈಡೆನ್ಸ್ ಇರಲಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಯಾರೂ ಇರಲಿಲ್ಲ. ಸೊ ಯಾವಾಗ ಒಬ್ಬ ಮನುಷ್ಯನಿಗೆ ಒಂದು ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸಂಬಂಧಗಳು ಯಾವಾಗಲೂ ಒಬ್ಬ ಮನುಷ್ಯನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗುತ್ತೆ, ಇವನ್ ಉತ್ತಂಗಕ್ಕೂ ತಗೊಂಡೋಗುತ್ತೆ, ಪಾತಾಳಕ್ಕೂ ತಗೊಂಡೋಗುತ್ತೆ. ಬಟ್ ನನ್ನ ಜೀವನದಲ್ಲಿ ಸಂಬಂಧಗಳು ಏನು ಫ್ಯಾಮಿಲಿ ಅನ್ನೋದೇನಿದೆ, ಇದು ಒಂದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಗಿರುತ್ತೆ, ಒಂದು ಅನುಭವಗಳು ಹೇಗಿರುತ್ತೆ ಆ ಜೀವನದಲ್ಲಿ, ಆ ಒಂದು ಸುಖ ಸಂಸಾರದ ಬಗ್ಗೆ, ಅಂದರೆ ಒಂದು ಫ್ಯಾಮಿಲಿ, ಅದೊಂದು ಕುಟುಂಬ, ಅದ್ರ ಒಂದು ಒಡನಾಡಿ ಯಾವ ಥರ ಇರುತ್ತೆ, ಅದರ ಜೀವನ ಶೈಲಿ ಯಾವ ಥರ ಇರುತ್ತೆ ನನಗೆ ಗೊತ್ತಿಲ್ಲ ಗುರು. ಸೊ ಹಂಗಾಗಿ ಜೀವನದಲ್ಲಿ ಒಂಥರ ಒಂಟಿಯಾಗಿ ಬೆಳೆದಿದ್ದು ನನಗೆ. ಸೊ ಆಗಿರುವಂಥ ಪ್ರತಿಯೊಂದು ಅನುಭವಗಳು, ವಿಚಾರಗಳು ಎಲ್ಲನೂ ನನ್ನ ಮನಸ್ಸಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಬಿಡುಗರು ಜೀವನದಲ್ಲಿ ಏನಿದೆ, ಎಲ್ಲ ಮುಗೀತು, ಇನ್ನೇನಿದೆ, ನಮ್ಗೆ ಯಾರು ಕೇಳೋರು, ನಾಳೆದ್ರ ಬಗ್ಗೆ ಏನು ಯೋಚನೆ ಮಾಡೋದು, ಇವತ್ತೊಂದು ದಿನ ಚೆನ್ನಾಗಿದ್ರೆ ಸಾಕು, ಇವತ್ತು ಬದುಕಿದ್ರೆ ಸಾಕು, ನಾಳೆದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಕು, ಯಾರಿಗೋಸ್ಕರ ಬದುಕಬೇಕು, ಏನಕ್ಕೋಸ್ಕರ ಬದುಕಬೇಕು ಅನ್ನೋ ಒಂದು ಲೆವೆಲ್ಗೆ ಹೊರಟೋಗ್ಬಿಟ್ಟಿದ್ದೆ ನಾನು. ಬಿಕಾಸ್ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನಿಗೆ ಯಾವಾಗ ಯಾವುದು ಏನು ಅವಶ್ಯಕತೆ ಇರೋಲ್ಲ, ಅವಶ್ಯಕತೆ ಇರುತ್ತೆ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ನಾನು ಹೇಳ್ತಿರೋದು ಒಂದು ಭರವಸೆ, ಒಂದು ಆಸೆ ಅನ್ನೋದು ಯಾವಾಗ ಹೊತ್ತಾಗುತ್ತೆ ಮನುಷ್ಯನಿಗೆ. ಸೊ ಅವಾಗೆಲ್ಲ ಇಂಥ ಒಂದು ಆಧ್ಯಾತ್ಮಿಕವಾಗಿ ಏನು ಒಂದು 70 ವರ್ಷ 80 ವರ್ಷ ಆಗಿರೋ ಮುದ್ಕುನ್ ಥರ ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಅವಾಗಲೇ. ಸೊ ನಾನು ಆ ಥರ ಎಲ್ಲ ಯೋಚನೆ ಮಾಡಿ ಸಾಕಾಗ್ಬಿಟ್ಟಿತ್ತು. ಸೊ ಅವಾಗ ನನಗೆ ಅನಿಸಿದ್ದು ಒಂದೇ ಒಂದು ವಿಚಾರ ಅಂತಂದರೆ, ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುರು. ಯಾಕೆ ಅಂತಂದರೆ ನನಗಂತೂ ನನ್ನ ಜೀವನದಲ್ಲಿ ಯಾರೂ ಇಲ್ಲ. ಅಟ್ಲೀಸ್ಟ್ ಈ ಒಂದು ಮೋಟೋ ಬ್ಲಾಗ್ಸ್ ಮಾಡೋದ್ರ ಮುಖಾಂತರ ನನ್ನ ಜೀವನದಲ್ಲಿ ಕೆಲವೊಂದನ್ನು ಸಂಪಾದನೆ ಮಾಡಬೇಕಂತ ಮತ್ತೆ ಆಸೆ ಆಯಿತು. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಒಂದು ಒಡನಾಡಿ, ಒಬ್ಬ ಒಂಟಿತನನ ಹೋಗಿಸ್ಕೋಕೆ ಇರುವಂಥ ಒಂದು ಒಳ್ಳೆ ಆಪ್ಷನ್ ಅನ್ನಿಸ್ತು ಗುರು ನನಗೆ ಈ ಮೋಟೋ ಬ್ಲಾಗು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿವರೆಗೂ ನನ್ನ ಒಂದು ಪಯಣ ಹೇಗೇಗೋ ನಡೀತು, ಎಲ್ಲೆಲ್ಲಿಗೋ ನಡೀತು, ಅಪ್ಸು ಡೌನ್ಸು ಈ ಥರ ಎಲ್ಲ ನಡೀತಾನೇ ಇದೆ, ಈಗಲೂ ನಡೀತಾ ಇದೆ ಜೀವನ. ಸೊ ಜೀವನಕ್ಕೆ ಕರೆಂಟ್ಲಿ ಏನು ತೊಂದರೆ ಇಲ್ಲ. ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಜೀವನಕ್ಕೆ ಏನು ತೊಂದರೆ ಇಲ್ಲ. ಮದುವೆ ಆಗಿದೆ, ಇವಾಗ ಒಬ್ಬರನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ. ಸೊ ಒಂದು ಮುದ್ದಾದ ಹೆಣ್ಣು ಮಗು ಇದೆ. ಸೊ ನಮ್ಮಮ್ಮ ನನ್ನನ್ನು ಹೇಗೆ ಥರ ನೋಡ್ಕೊತಿರ್ಲಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮಗಳು ನನ್ನನ್ನು ನಮ್ಮ ಅಮ್ಮನಿಗಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಸೊ ಅದೊಂದು ನನ್ನ ಒಂದು ಖುಷಿ. ಯಾಕೆಂದರೆ ಒಬ್ಬ ಫಾದರ್ಗೆ ಒಂದು ಹೆಣ್ಣು ಮಗು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಎಸ್ಪೆಷಲಿ ನಂತರ ಒಬ್ಬ ತಂದೆ ತಾಯಿ ಇಲ್ದಿರೋವಂಥ ಒಬ್ಬ ಮಗನಿಗೆ ಒಂದು ಹೆಣ್ಣು ಮಗು ಹುಟ್ಟಿ ಆ ಮಗು ತೋರಿಸೋ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ಏನು ಮಾಡಿದ್ರೂ ಬೆಲೆ ಕಟ್ಟೋಕ್ಕಾಗಲ್ಲ ಗುರು. ಸೊ ಅದು ಒಂದು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಜೀವನದಲ್ಲಿ. ನಾನು ಭಗವಂತ ಏನೋ ಒಂದೊಂದು ಕಿತ್ಕೊಂಡ್ರೆ ಏನೋ ಒಂದು ಕೊಡ್ತಾನೆ ಅನ್ನೋದಕ್ಕೆ ನನ್ನ ಮಗಳೇ ನನ್ನ ಒಂದು ಬೆಸ್ಟ್ ಎಕ್ಸಾಂಪಲು. ಸೊ ಹಂಗಾಗಿ ಪ್ರತಿದಿನ ನನ್ನ ಎಷ್ಟೇ ಫ್ರಸ್ಟ್ರೇಷನ್ನು, ಟೆನ್ಷನ್ನು ಏನೇ ಇದ್ದರೂ ಮನೆಗೆ ಹೋದ ತಕ್ಷಣ ನನ್ನ ಮಗಳು ಮುಖ ನೋಡಿದ ತಕ್ಷಣ ಅವನ ಅಕ್ಕನಲ್ಲೇ ಅನಿಸುತ್ತೆ ಅಲ್ಲ ಆ ಥರ ಅಲ್ಲ, ಅಂದರೆ ಮನಸ್ಸಲ್ಲಿ ಒಂಥರ ಆ ಥರ ಒಂದು ಏನೋ ಎಕ್ಸೈಟ್ಮೆಂಟ್, ಒಂದು ಒಳ್ಳೆ ಗುಡ್ ಫೀಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಕಾರಣ ನನ್ನ ಮಗಳು. ಸೊ ಅವಳಿಗೆ ನಾನು ಒಂದು ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು. ಅವಳನ್ನ ಚಿಕ್ಕ ಮಗು, ಏನು ಅಂಥ ದೊಡ್ಡ ಮಗಳಲ್ಲ. ಸೊ ಇವಾಗ 4 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಆದ್ರೂ ಅವಳಿಗಿರೋ ಮೆಚುರಿಟಿಗೆ 4 ವರ್ಷದ ಮಗು ಆದರೂ ಅವಳು ಮಾತಾಡಿಸೋ ರೀತಿ, ನನ್ನ ಕೇರ್ ಮಾಡೋ ರೀತಿ ನೋಡಿದ್ರೆ, ನಾನು ಸುಮಾರು ಸತಿ ಫಿಲಮ್ಗಳಲ್ಲಿ, ಸೀರಿಯಲ್ಗಳಲ್ಲಿ ಅಲ್ಲಿ ಒಂದು ತಾಯಿ ತನ್ನ ಮಗುನ ಯಾವ ಥರ ಕೇರ್ ಮಾಡುತ್ತೆ, ಯಾವ ಥರ ನೋಡ್ಕೊಳ್ಳುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ಸ್ಗಳು ನೋಡಿ ಕೆಲವೊಂದು ಟೈಮ್ ಬೇಜಾರು ಮಾಡ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಮರೆಸ್ತಾಳೆ ಗುರು ನನ್ನ ಮಗಳು. ಅಷ್ಟೇ ಮುದ್ದಾಗಿ ಮಾತಾಡ್ತಾಳೆ, ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾಳೆ. ಮನೆಗೆ ಹೋದ ತಕ್ಷಣ ಅಷ್ಟು ಖುಷಿಯಾಗಿ ನೋಡ್ಕೊತಾಳೆ. ಒಂಥರ ಖುಷಿ ಆಗುತ್ತೆ ಮನೆಗೆ ಹೋಗೋದಕ್ಕೆ. ಒಂಥರ ಮೇನ್ ರೀಸನ್ ಅಂತಂದರೆ ಅದೇ. ಹಂಗಂತಂದ್ಬಿಟ್ಟು ನನ್ನ ಹೆಂಡತಿ ಬಗ್ಗೆ ಏನು ಬೇಜಾರಿಲ್ಲ ಅಂತಲ್ಲ, ಬೇಜಾರಿದೆ ಅಂತನೂ ಅಲ್ಲ. ಶೀ ಈಸ್ ಆಲ್ಸೋ ವೆರಿ ಗುಡ್. ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಸೊ ಹಂಗಾಗಿ ಸಂಬಂಧಿಕರು ಸ್ವಲ್ಪ ಕಮ್ಮಿ ನಮಗೆ. ಯಾರಪ್ಪ ಹೆಣ್ಣು ಕೊಡ್ತಾರೆ ಅಲ್ವಾ,
ಅಪ್ಪ ಅಮ್ಮ ಎಲ್ಲ ಇದ್ರೂ ಹೆಣ್ಣು ಕೊಡಲ್ಲ ಅಂಥದ್ರಲ್ಲಿ ನನಗೆ ಯಾರೂ ಇಲ್ಲ ಅಂಥದ್ರಲ್ಲಿ ಯಾರಪ್ಪ ನಮ್ಗೆ ಹೆಣ್ಣು ಕೊಡ್ತಾರೆ. ಸೊ ಹಂಗಾಗಿ ನಮ್ಮದು ಒಂದು ವಿಭಿನ್ನ ವಿಚಿತ್ರ ಪ್ರೇಮ ಕಹಾನಿ ನಮ್ಮದು. ಅದನ್ನು ಯಾರ ಹತ್ರ ಯಾರಿಗಾದ್ರೂ ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಂಡ್ರೆ ನಕ್ಬಿಡ್ತಾರೆ ಅಂಥ ಒಂದು ಪ್ರೇಮ ಕಹಾನಿ ನಮ್ಮದು. ಅದ್ರ ಬಗ್ಗೆ ಯಾವತ್ತಾರು ಇನ್ನೊಂದ್ಸತಿ ಅದ್ರ ಬಗ್ಗೆ ಟಾಪಿಕ್ ಮಾಡ್ತೀನಿ. ಸೊ ಇದಾಗಿತ್ತು ಒಂದು ನನ್ನ ಒಂದು ಯೂಟ್ಯೂಬ್ ಜರ್ನಿಯ ಬಿಗಿನಿಂಗ್ ಆ್ಯಂಡ್ ಕರೆಂಟ್ ಸಿಚುವೇಶನ್ ಯಾವ ಥರ ಇತ್ತು, ಯಾವ ಥರ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಿದ್ದು. ಸೊ ಇದನ್ನು ಯಾವುದೇ ರೀತಿಯ ಅನುಕಂಪ ಹುಟ್ಟಿಸ್ಕೊಳ್ಳೋದಕ್ಕಾಗಲಿ ಅಥವಾ ನಿಮ್ಮ ಒಂದು ಏನು ಒಂದು ಸಾಫ್ಟ್ ಕಾರ್ನರಿಂಗ್ ಬರಲಿ ಅನ್ನೋ ಉದ್ದೇಶದಿಂದ ಖಂಡಿತ ನಾನು ದಯವಿಟ್ಟು ಈ ವಿಡಿಯೋ ಮಾಡ್ತಾಯಿಲ್ಲ. ಸೊ ಇದು ಮಾಡ್ತಿರೋ ಉದ್ದೇಶ ಇಷ್ಟೇ. ಇದೇ ಥರ ಜೀವನದಲ್ಲಿ ಯಾರಾದರೂ ತುಂಬ ನೊಂದಿರೋರು ಅಥವಾ ಬಿಡುಗರು ನನ್ನ ಜೀವನ ಏನಪ್ಪ ಹಿಂಗಾಗೋಯ್ತು, ಯಾಕಪ್ಪ ಹಿಂಗಾಗೋಯ್ತು ಅಂತ ಒಂದು ಕೊರಗ್ತಾ ಇರ್ತಾರಲ್ಲ, ಸೊ ಅವರಿಗೆ ಒಂದು ಎಕ್ಸಾಂಪಲ್ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸಹ ನಾನು ಮಾಡ್ತಾ ಇರೋದೇ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಂಟೆನ್ಷನ್ ನಂದಲ್ಲ. ದಯವಿಟ್ಟು ಆ ಥರ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಇದನ್ನು ನಾನು ಆ ಥರ ಅನುಕಂಪ ಹುಟ್ಟಿಸ್ಕೋಬೇಕು ಅನ್ನೋದಾಗಿದ್ದರೆ ನಾನು ಯಾವಾಗಲೂ ಮಾಡ್ತಾಯಿದ್ದೆ ಅದ್ರ ಬಗ್ಗೆ. ಬಟ್ ಇವಾಗ ನನಗೆ ಸುಮಾರು ವಿಚಾರಗಳಲ್ಲಿ ನನಗೆ ಅಬ್ಸರ್ವ್ ಮಾಡಿದಾಗ ನನಗೆ ಅನ್ನಿಸ್ತು. ಯಾಕೆಂದರೆ ನನಗಿಂತ ತುಂಬ ಕಷ್ಟದಲ್ಲಿ ಇರೋರು, ನನಗಿಂತ ತುಂಬ ಯೋಚನೆ ಮಾಡ್ತಿರೋರು ತುಂಬ ಜನ ಇರ್ತಾರೆ. ಸೊ ಅವ್ರಿಗೊಂದೊಂದು ಸಿಂಪಲಾಗಿ ಒಂದು ಮೋಟಿವೇಶನ್ ಥರ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ಇದು ನಾನು ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮುಂದಿನ ಬರೋ ವೀಡಿಯೋಗಳಿಗೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತೊಗೊಂಬರ್ಬೇಕಂತ ತುಂಬ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಅದಕ್ಕೆಲ್ಲ ಟೈಮ್ ಸಿಗ್ತಾಯಿಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ ಸಹ. ಸೊ ಇದಾಗಿತ್ತು ಒಂದು ನನ್ನ ಪುಟ್ಟ ಇಂಟ್ರಡಕ್ಷನ್. ಸೊ ಯಾರೆಲ್ಲ ಹೊಸಬ್ರು ಈ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಸಿಂಪಲಾಗಿ ಒಂದೇ ಒಂದು ಕೆಲಸ ಮಾಡಬೇಕು, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಹೊಡೆಯೋದನ್ನು ಮಾತ್ರ ಮರಿಬೇಡ್ರಪ್ಪ. ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬ್ಲೆಸ್ ಮೀ, ಮಿಸ್ ಮೀ, ಥ್ಯಾಂಕ್ ಯು ಸೊ ಮಚ್. ದೇವರೇ ಅವ್ರಿಗೇನು ತೊಂದರೆ ಆಗ್ದಂಗೆ ಕಾಪಾಡಪ್ಪ. ಯಾರ್ಯಾರು ವೀಡಿಯೋ ನೋಡ್ತೀರೋ ನೀವು ದಯವಿಟ್ಟು ಬೇರೆ ಹತ್ರ ಬೇಡ್ಕೊಳ್ಳಿ, ಆಂಬುಲೆನ್ಸಲ್ಲಿ ಹೋಗ್ತಿರೋರು ಯಾರಿಗೇನು ತೊಂದರೆ ಆಗಬಾರ್ದು ಅಂತ, ಕ್ಷೇಮವಾಗಿ ಬರಲಿ ಅಂತ ಬೇಡ್ಕೊಳ್ತಾ. ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡಿ ನೋಡಿ ಸ್ವಲ್ಪ ಅಂತ ಹೇಳ್ತಾ ಬಾಯ್.